Hello students and parents, welcome to Pep Talk Info. ಇವತ್ತು ನಾನು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್ ಈ ಕಾಲೇಜಿನ ಕಂಪ್ಲೀಟ್ ರಿವ್ಯೂ ಅನ್ನ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಈ ಕಾಲೇಜಿನ KCET ಕೋಡ್ E097 ಆಗಿ ಇರುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಗೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಇದು ತುಂಬಾ ಸೇಫೆಸ್ಟ್ ಕಾಲೇಜು. ಈ ಕಾಲೇಜಲ್ಲಿ ಏನ್ ಗೊತ್ತಾ, ಬರೀ ಇವಾಗಿನ ಟ್ರೆಂಡ್ ಅಲ್ಲಿ ಇರುವಂತಹ ಬ್ರಾಂಚ್ ಗಳು ಮಾತ್ರ ಆಫರ್ ಮಾಡ್ತಾರೆ. ಸಿವಿಲ್, ಮೆಕ್ಯಾನಿಕಲ್ ಈ ತರದ್ ಯಾವ್ದು ಬ್ರಾಂಚಸ್ ಈ ಕಾಲೇಜಲ್ಲಿ ಇಲ್ವೇ ಇಲ್ಲ, ಆಯ್ತಾ. ಸೊ ಈ ಕಾಲೇಜಿನಲ್ಲಿ ನಾನು ಏನ್ ಡಿಸ್ಕಸ್ ಮಾಡ್ತೀನಿ ಅಂದ್ರೆ, ಹೋದ ವರ್ಷ ಹೈಯೆಸ್ಟ್ ಸ್ಯಾಲರಿ ಪ್ಯಾಕೇಜ್ ಎಷ್ಟಾಗಿತ್ತು, ಆವ್ರೇಜ್ ಸ್ಯಾಲರಿ ಪ್ಯಾಕೇಜ್ ಎಷ್ಟಾಗಿತ್ತು, ಅಂಡ್ ಪ್ಲೇಸ್ಮೆಂಟಿನ ಟ್ರೆಂಡ್ ಯಾವ ತರ ಇದೆ ಈ ಕಾಲೇಜಲ್ಲಿ, ಅಂಡ್ ಮತ್ತೆ ನಿಮಗೆ ಎಷ್ಟು ನಂಬರ್ ಆಫ್ ಸೀಟ್ಸ್ ಥ್ರೂ KCET ಇದೆ, ಎಷ್ಟು ಬ್ರಾಂಚಸ್ ಇದೆ, ಓಕೆ, ಆ ಬ್ರಾಂಚಸ್ಸಿನ ಕಟ್ ಆಫ್ ಗಳೇನು, ಜೊತೆಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಏನು ಅಂತ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದು ಒಂದು 15,000 ರ್ಯಾಂಕ್ ರೇಂಜ್ ಅಲ್ಲಿ ಬರೋರಿಗೆ ಒನ್ ಆಫ್ ದ ಸೇಫೆಸ್ಟ್ ಕಾಲೇಜ್ ಅಂತ ಹೇಳಬಹುದು, ಆಯ್ತಾ. ಸೊ ವಿಡಿಯೋನ ಎಂಡ್ ವರ್ಗು ಪೇಷನ್ಸ್ ಇಂದ ನೋಡಿ, ನಿಮ್ಗೆ ಖಂಡಿತ ಯುಟಿಲೈಸ್ ಆಗತ್ತೆ. ಆಪ್ಷನ್ ಎಂಟರ್ಗೆ ತುಂಬಾ ಹೆಲ್ಪ್ ಆಗತ್ತೆ, ಆಯ್ತಾ. ನಿಮ್ಮಲ್ಲಿ ಯಾರಿಗಾದ್ರೂ 1-on-1 ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು, ನಮ್ಗೆ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಆಗಬೇಕು, ನಮಗೆ ಒಳ್ಳೆ ಕಾಲೇಜ್ ಸಿಗಬೇಕು ಅಂತ ಇದ್ರೆ ಪ್ಲೀಸ್ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ದ್ರೋಣ 2026 ಅಂತ ಕೌನ್ಸಿಲಿಂಗ್ ಬ್ಯಾಚ್ಗೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಳಿ. ಸೊ ನಮ್ಮದು ತುಂಬಾ ಜೆನ್ಯೂನ್ ಆ್ಯಪು. ನೀವು ಆ್ಯಪ್ದು ರಿವ್ಯೂಸ್ ನೋಡ್ಕೊಳ್ಳಿ. ಸೊ ಕಮೆಂಟ್ ಸೆಕ್ಷನ್ ಎಲ್ಲ ಓಪನ್ ಇಟ್ಟಿರ್ತೀವಿ, ಕಮೆಂಟನ್ನು ಓದಿ ನಮಗೆ ಪ್ರಾಪರ್ ಆಗಿ ನಾವು ಕೌನ್ಸಿಲಿಂಗ್ ಗೈಡೆನ್ಸ್ ಅಂತೂ ಮಾಡ್ತೀವಿ. ಸೊ ಕಾಮೆಟ್ಗೆ ಇರ್ಬೋದು, CET ಇರ್ಬೋದು, ಅಥವಾ ಎರಡಕ್ಕೂ ಅಪಿಯರ್ ಆಗ್ತಾ ಇದ್ದೀರಾ, ನಿಮ್ಮ ರ್ಯಾಂಕ್ ಅನ್ನ ನೋಡ್ಕೊಂಡು ಯಾವ್ದ್ರಲ್ಲಿ ಮುಂದುವರೆದ್ರೆ ಒಳ್ಳೇದು ಅನ್ನೋದ್ರಿಂದ ಶುರುವಾಗಿ ನಿಮ್ಮ ಕಾಲೇಜ್ ಅಡ್ಮಿಷನ್ ವರ್ಗೂ ಅಸಿಸ್ಟೆನ್ಸ್ ಇರುತ್ತೆ. 1-on-1 ಅಸಿಸ್ಟೆನ್ಸ್ ಇದು. ಸೊ ಇದು ನನ್ನ ಫೋನ್ ನಂಬರು, ಪೇಮೆಂಟ್ ಇಷ್ಟಿರುತ್ತೆ. ಇಫ್ ಯು ಕ್ಯಾನ್ ಅಫೋರ್ಡ್ ಕೈಂಡ್ಲಿ ಜಾಯಿನ್, ಆಯ್ತಾ. ಸೊ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ 432 ಸೀಟ್ಸ್ ಥ್ರೂ KCET ನಿಮಗೆ ಸಿಗುತ್ತೆ, ಆಯ್ತಾ. ಎಷ್ಟು ಬ್ರಾಂಚಸ್ ಆಫರ್ ಮಾಡ್ತಾರೆ ಅಂತ ಕೇಳಿದ್ರೆ 7 ಬ್ರಾಂಚಸ್ ಆಫರ್ ಮಾಡ್ತಾರೆ ಈ ಕಾಲೇಜಲ್ಲಿ. ಹಾಗಾದ್ರೆ ಪ್ಲೇಸ್ಮೆಂಟ್ ವೈಸ್ ನೋಡೋದಾದ್ರೆ ಹೈಯೆಸ್ಟ್ ಸ್ಯಾಲರಿ ಪ್ಯಾಕೇಜ್ ವಾಸ್ 46.64 lakhs ಪರ್ ಇಯರ್ ಪ್ಲೇಸ್ಮೆಂಟ್ ಆಗಿದೆ. ಆವರೇಜ್ ಸ್ಯಾಲರಿ ಪ್ಯಾಕೇಜ್ ನೋಡೋದಾದ್ರೆ ಅರೌಂಡ್ 7 lakhs ಇದೆ. ಸೊ ಈ ಪ್ಯಾಕೇಜ್ ಅನ್ನ ನೋಡಿ ಯಾವ ಕಾಲೇಜನ್ನು ಅಳಿಬೇಡಿ, ಆಯ್ತಾ. ಈ ಕಾಲೇಜ್ ಚೆನ್ನಾಗಿದೆ ಅಂತ ಕೇಳಿದ್ರೆ ಚೆನ್ನಾಗಿದೆ. ಸೊ ಹಾಗಾದ್ರೆ ಟ್ರೆಂಡ್ ನೋಡೋಣ. ನಂಬರ್ ಆಫ್ ಪ್ಲೇಸ್ಮೆಂಟ್ಸ್, ಎಷ್ಟು ಜನಕ್ಕೆ ಪ್ಲೇಸ್ಮೆಂಟ್ ಆಯ್ತು ಅಂತ 2021ರಿಂದ 2025 ನೋಡೋದಾದ್ರೆ 792ರಿಂದ 708, 874 ಹೋಗಿ 844, 665, 705. ಸೊ ಒಂಥರ ಸೈಕ್ಲಿಕ್ ಕರ್ವ್ ತರ, ಮತ್ತೆ ಇದು ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲೇ ಇದೆ. ನೋಡೋಣ ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗಬಹುದು. ಸೊ ಸ್ಯಾಲರಿ ಪ್ಯಾಕೇಜ್ಗಳನ್ನ ನೋಡೋದಾದ್ರೆ 2021 ಅಲ್ಲಿ 23 lakhs ವಾಸ್ ದ ಹೈಯೆಸ್ಟ್ ಪ್ಯಾಕೇಜ್. ಬಟ್ ಇವಾಗ 2026 ಈ ವರ್ಷದ ಏನು ಪ್ಯಾಕೇಜ್ ಅವರು ಡಿಸ್ಕ್ಲೋಸ್ ಮಾಡಿದ್ದಾರೆ ಅಂದ್ರೆ 46.64, ಒಳ್ಳೆ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲೇ ಇದೆ. ಹೋದ ವರ್ಷ 44 ಲಕ್ಷ ಇತ್ತು, ಈಗ 46 ಆಗಿದೆ. ಸೊ ಈ ಟ್ರೆಂಡ್ ಒಳ್ಳೆ ಪಾಸಿಟಿವ್ ಆಗೇ ಇದೆ. ಸೊ ಈ ಕಾಲೇಜನ್ನ ನೀವು ಆಪ್ಷನ್ ಆಗಿ ಇಟ್ಕೋಬಹುದು. ಸೊ ಕಂಪ್ನೀಸ್ ಎಷ್ಟು ಬಂತು ಅಂತ ಕೇಳಿದ್ರೆ 141 ಇತ್ತು, 150, 148, ಇದು ಒಳ್ಳೆ ಕನ್ಸಿಸ್ಟೆಂಟ್ ಆಗಿತ್ತು. 2025ರಲ್ಲಿ 215 ಆಗಿತ್ತು, ಮತ್ತೆ ಈಗ ಕಮ್ಮಿ ಆಗಿದೆ. ಸೊ ನಂಬರ್ ಆಫ್ ಕಂಪ್ನೀಸ್ಗಿಂತ ನಂಬರ್ ಆಫ್ ಪ್ಲೇಸ್ಮೆಂಟ್ಸ್ ಜಾಸ್ತಿನೇ ಇದೆ. ಸೊ ಹಾಗಾಗಿ ಏನು ಭಾರಿ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಹಾಗಾದ್ರೆ ಯಾವ ಬ್ರಾಂಚಸ್ ನ ಇವರು ಆಫರ್ ಮಾಡ್ತಾರೆ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ಗೆ 54 ಸೀಟ್ಸ್ ಇದೆ ಇವರಲ್ಲಿ. AI/ML ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ಗೆ 54 ಸೀಟ್ಸ್ ಇದೆ. ಸೊ ಕಂಪ್ಯೂಟರ್ ಸೈನ್ಸ್ AI/MLಗೆ 27 ಸೀಟ್ಸ್ ಇದೆ. ಇದೆರಡು ಡಿಫ್ರೆಂಟ್ ಕೋರ್ಸ್ ಕೋಡ್ ಇರುತ್ತೆ ಇದಕ್ಕೆಲ್ಲ. ಸೊ ಎರಡು ಒಂದೇನಾ ಸರ್ ಅಂತ ಕೇಳಿದ್ರೆ ಇಲ್ಲ, ನಿಮ್ಗೆ ಆಪ್ಷನ್ ಎಂಟ್ರಲ್ಲಿ ಇವೆರಡಕ್ಕೆ ಬೇರೆ ಬೇರೆ ಕೋರ್ಸ್ ಕೋಡ್ಗಳಿದಾವೆ, ಆಯ್ತಾ. ಕೋರ್ CS ಗೆ 81 ಸೀಟ್ಗಳಿದೆ. ಡೇಟಾ ಸೈನ್ಸ್ CS ಅಂಡ್ ಡೇಟಾ ಸೈನ್ಸ್ಗೆ 27 ಸೀಟ್ಸ್ ಇದೆ. ECಗೆ 108 ಇದೆ. ಇನ್ಫಾರ್ಮೇಶನ್ ಸೈನ್ಸ್ಗೆ 81 ಇದೆ. ಸೊ ಟೋಟಲ್ 432 ಸೀಟ್ಸ್ ಈ ಕಾಲೇಜಲ್ಲಿ ಅವೈಲೇಬಲ್ ಇದೆ ಥ್ರೂ KCET, ಆಯ್ತಾ. ಈಗ ಲೋಯರ್ ಕಟ್ ಆಫ್ ಮತ್ತೆ ಅಪ್ಪರ್ ಕಟ್ ಆಫ್ ಈ ಬ್ರಾಂಚ್ಗಳಿಗೆ ನೋಡೋದಾದ್ರೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ಗೆ ನೋಡಿ 15,783 ಇಂದ 65,152 ವರೆಗೂ ಇದೆ. AI/MLಗೆ 14,650 ಇಂದ 65,935 ತನಕ ಇದೆ. ಕಂಪ್ಯೂಟರ್ ಸೈನ್ಸ್ ಅಂಡ್ AI/ML ಅಲ್ಲಿ 13,197 ಇಂದ
67,206 ನೋಡಿ, ಎಲ್ಲ ಹತ್ತತ್ರ 15,000 ರೇಂಜಲ್ಲೇ ಇದೆ ಎಲ್ಲ ಬ್ರಾಂಚು. ಕೋರ್ ಸಿ ಎಸ್ ನೋಡಿ 12,029ರಿಂದ 64,395 ಇದೆ. ಸೊ ಡೇಟಾ ಸೈನ್ಸ್ ನೋಡೋದಾದ್ರೆ 14,357ರಿಂದ ಹಿಡಿದು 62,805 ಇದೆ. ಇ ಸಿ ನೋಡೋದಾದ್ರೆ 19,442 ಇಂದ 91,675 ಇದೆ. ಇನ್ಫಾರ್ಮೇಶನ್ ಸೈನ್ಸ್ 16,383 ಇಂದ ಹಿಡಿದು 1,23,617. ಈ ಲೋಯರ್ ಕಟ್ ಆಫ್ ಎಲ್ಲ ನೋಡಿ ಮಕ್ಕಳೇ ಹೇಗಿದೆ ಇದು ಅಂದ್ರೆ ಅರೌಂಡ್ 17K ಮ್ಯಾಕ್ಸ್ ಟು ಮ್ಯಾಕ್ಸ್. ಅದ್ರೊಳಗಡೆ ಸಿಗುವಂತ ಕಾಲೇಜು ತುಂಬಾ ಚೆನ್ನಾಗಿದೆ ಕಾಲೇಜ್, ನೀಡ್ ನಾಟ್ ವರಿ ಮಚ್. ಸೊ ಈಗ ಇಂಡಿವಿಜುವಲ್ ಕ್ಯಾಟಗರಿ ವೈಸ್ ಡಿಸ್ಕಸ್ ಮಾಡೋಣ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೇಟಾ ಸೈನ್ಸ್ ಜನರಲ್ ಮೆರಿಟ್ಗೆ 15,783 ಇದೆ. SCRಗೆ 65,152 ಇದೆ. ಸೊ ನಿಮಗೆ ನೋಡಿ ಜಾಸ್ತಿ ಜಂಪ್ ಎಲ್ಲ ಏನು ಸಿಗಲ್ಲ. 3Aಗೆ 16,000 ಅಂದಾಜು, 300 ಜಾಸ್ತಿ ಆಯ್ತು. 3Bಗೆ ಇನ್ನೊಂದು 16,500, ಇನ್ನೊಂದು 400 ಜಾಸ್ತಿ ಆಯ್ತು. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ ನೋಡಿ 17,700. ಕ್ಯಾಟಗರಿ 1 ಇದ್ರೆ 19,198. 2A ಇದ್ರೆ 19,795. 2A ವಿತ್ ರೂರಲ್ ಕೋಟಾ ಇದ್ರೆ 20,075. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 22,233. ಸೊ 2B ಜನರಲ್ ಇದ್ರೆ 25,532 ಅಂಡ್ ಸೋ ಆನ್. ಸೊ ವಿಡಿಯೋನ ಪಾಸ್ ಮಾಡಿ ನಿಮಗೆ ಯಾವ ಕ್ಯಾಟಗರಿ ನೀವು ಫಾಲೋ ಆಗ್ತೀರಾ ಅನ್ನೋದ್ರ ಮೇಲೆ ಕಟ್ ಆಫ್ ನ ನೋಡ್ಕೊಂಡು ಈ ಕಾಲೇಜು ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಸೊ AIML, ಸೊ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಬ್ರಾಂಚ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ. ಸೊ AIML ಜನರಲ್ ಮೆರಿಟ್ಗೆ ನೋಡಿ 14,650. 3A ಜನರಲ್ಗೆ 14,656. 3B ಜನರಲ್ಗೆ 14,911. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 16,278. ಕ್ಯಾಟಗರಿ 1 ಇದ್ರೆ 16,448. 2A ಜನರಲ್ ಇದ್ರೆ 17,358. ಕ್ಯಾಟಗರಿ 1 ವಿತ್ ರೂರಲ್ ಕೋಟಾ ಇದ್ರೆ 19,103. 2A ವಿತ್ ರೂರಲ್ ಕೋಟಾ ಇದ್ರೆ 19,700. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 23,574. 2B ಜನರಲ್ ಇದ್ರೆ 25,222. 2B ವಿತ್ ರೂರಲ್ ಕೋಟಾ ಇದ್ರೆ 35,598. 2B ವಿತ್ ಕನ್ನಡ ಮೀಡಿಯಂ ಇದ್ರೆ 51,847. ST ಜನರಲ್ ಇದ್ರೆ 53,590. SC ಜನರಲ್ ಇದ್ರೆ 56,246. SC ವಿತ್ ರೂರಲ್ ಕೋಟಾ ಇದ್ರೆ 65,935. ಸೊ ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ AIML ಆಗಿದ್ರೆ ನಿಮಗೆ ಜನರಲ್ ಮೆರಿಟ್ಗೆ 13,197. 3B ಜನರಲ್ಗೆ 13,435. 3A ಜನರಲ್ಗೆ 13,597. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾ ಇದ್ರೆ 14,567. 2A ಜನರಲ್ ಇದ್ರೆ 17,278. ಕ್ಯಾಟಗರಿ 1 ಇದ್ರೆ 18,175. 2A ವಿತ್ ರೂರಲ್ ಕೋಟಾ ಇದ್ರೆ 19,939. 3A ವಿತ್ ಕನ್ನಡ ಮೀಡಿಯಂ ಇದ್ರೆ 25,034. 2B ಜನರಲ್ ಇದ್ರೆ 25,576. SC ಜನರಲ್ ಇದ್ರೆ 52,241. ST ಜನರಲ್ ಇದ್ರೆ 25,930. SC ವಿತ್ ರೂರಲ್ ಕೋಟಾ ಇದ್ರೆ 67,206. ನಿಮಗೆ ಈ ಕಟ್ ಆಫ್ಸ್ನೆಲ್ಲ ನೋಡಿ ನಿಮಗೆ ತಲೆ ಬಿಸಿ ಆಗ್ಬೋದು, ನಮಗೆ ಈ ಕಾಲೇಜ್ ಸಿಗುತ್ತೋ ಇಲ್ವೋ ಅಂತ. ನಮ್ಮಲ್ಲಿ ಯಾರ್ಯಾರು ಈ ದ್ರೋಣ ಬ್ಯಾಚ್ಗೆ ಎನ್ರೋಲ್ ಆಗ್ತಿರಲ್ಲ, ಇದರಲ್ಲಿ ನಾವು ಹೆಂಗೆ ಕೊಟ್ಟಿರ್ತೀವಿ ಅಂದರೆ, ಈಗ ಎಕ್ಸಾಂಪಲ್ಲು CS, ನಿಮಗೆ CS ಮಾತ್ರ ಇಂಟ್ರೆಸ್ಟ್, ಕೋರ್ CS. ನೀವು ಎಕ್ಸಾಂಪಲ್ಲು 3A ಕ್ಯಾಟಗರಿಗೆ ಬಿಲಾಂಗ್ ಆಗ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ನೀವು ನಮ್ಮ ಆ್ಯಪಲ್ಲಿ CS ಹೋಗೋದು, CS ಅಂತ ಒಂದು ಫೋಲ್ಡರ್ ಇರುತ್ತೆ, ಅದಕ್ಕೆ ಹೋಗೋದು. ಅದರಲ್ಲಿ 3A ಕ್ಯಾಟಗರಿಗೆ ಹೋದರೆ ನಿಮ್ಗೆ ಯಾವ ಥರ ಇರುತ್ತೆ ಗೊತ್ತಾ? RV ಕಾಲೇಜ್. RV ಕಾಲೇಜಲ್ಲಿ ರೌಂಡ್ 1 ಏನು ಕಟ್ ಆಗಿತ್ತು, ರೌಂಡ್ 2 ಏನಾಗಿತ್ತು, ರೌಂಡ್ 3 ಏನಾಗಿತ್ತು. ಒಂದು ಸಿಂಗಲ್ ಸ್ಟ್ರೈಟ್ ಲೈನ್ 3 ಕಟ್ ಆಫ್ ಸಿಕ್ಬಿಡುತ್ತೆ. ನಿಮಗೆ ಯಾವ ರೌಂಡಲ್ಲಿ ಈ ಬ್ಯಾಚ್ ಸಿಗುತ್ತೆ ಅಂತ ನೀವೇ ಹೇಳ್ಬಿಡ್ತೀರಾ ನನಗೇನೆ ವಾಪಸ್ ನೀವು, ಆಯ್ತಾ? ಬಟ್ ನೀವೇನು ಆಪ್ಷನ್ ಎಂಟ್ರಿ ನೀವಾಗೇ ಏನು ಪ್ರಿಪೇರ್ ಮಾಡೋದು ಬೇಡ, ಯಾಕೆಂದ್ರೆ ನೀವು CS ಮಾತ್ರ ಟಾರ್ಗೆಟ್ ಮಾಡ್ತಾ ಇರಲ್ಲ, ಮೋರ್ ದೆನ್ CS ನೀವು ಟಾರ್ಗೆಟ್ ಮಾಡ್ತಾ ಇರ್ತೀರಾ. ಎಕ್ಸಾಂಪಲ್ ECನೂ ಟಾರ್ಗೆಟ್ ಮಾಡ್ತಾ ಇರ್ತೀರಾ, ಅಥವಾ AIML ಟಾರ್ಗೆಟ್ ಮಾಡ್ತಾ ಇರ್ತೀರಾ. ಈ AIML ಅಲ್ಲಿ ಕೆಲವು ಕಾಲೇಜಲ್ಲಿ ಹೆಂಗಿದೆ ಗೊತ್ತಾ, 2 ರಿಂದ 3 ಕೋರ್ಸ್ವರೆಗೂ ಇದೆ AIML ರಿಲೇಟೆಡ್ ಕೋರ್ಸ್ಗಳು. ಅದಕ್ಕೆ ಕೋರ್ಸ್ ಕೋಡ್ ಯಾವ ಥರ ಹಾಕಬೇಕು, ಸೊ ಎಲ್ಲದೂ ನಾವು ಇಂಡಿವಿಜುವಲ್ ಆಗಿ ನಾವು ನಿಮಗೆ ಮಾಡಿಕೊಡ್ತೀವಿ ಆಪ್ಷನ್ ಎಂಟ್ರಿಗೆ ರೆಡಿನ, ಆಯ್ತಾ? ಸೊ ಎಲ್ಲಿಗೆ ನಿಲ್ಸಿದ್ದೆ ಇವಾಗ? ಸೊ ಇಲ್ಲಿಗೆ ನಿಲ್ಸಿದ್ದೆ. ಈಗ ಕೋರ್ CS ನೋಡೋಣ. ಸೊ ಕೋರ್ CS ನಿಮಗೆ ಜನರಲ್ ಮೆರಿಟ್ಗೆ 12,029. ಸೊ 3AGಗೆ 12,509. 3B ಜನರಲ್ಗೆ 13,350. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 14,493.
ಕ್ಯಾಟಗರಿ 1ಗೆ 15,050. 3B ವಿತ್ ರೂರಲ್ ಕೋಟಾ ಇದ್ರೆ 15,440. 2A ಜನರಲ್ ಇದ್ರೆ 15,739. 2A ವಿತ್ ರೂರಲ್ ಕೋಟಾ ಇದ್ರೆ 18,393. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 22,105. 2A ವಿತ್ ಕನ್ನಡ ಮೀಡಿಯಂ ಇದ್ರೆ 23,334. 2B ಜನರಲ್ ಇದ್ರೆ 23,525. ST ಜನರಲ್ ಇದ್ರೆ 43,583. SC ಜನರಲ್ ಇದ್ರೆ 51,465. SC ವಿತ್ ಕನ್ನಡ ಮೀಡಿಯಂ ಇದ್ರೆ 59,656. SC ವಿತ್ ರೂರಲ್ ಕೋಟಾ ಇದ್ರೆ 63,523. ST ವಿತ್ ರೂರಲ್ ಇದ್ರೆ 64,395. ಸೊ ನೋಡಿ, ನೀವು ಆರಾಮಾಗಿ ನಿಮಗೆ ಎಲ್ಲಿಂದ ಎಲ್ಲಿವರೆಗೂ ಬ್ಯಾಂಡ್ ಇದೆ. ಸೊ ಆದ್ರೆ ಇಲ್ಲಿವರೆಗೂ ಎಲ್ರಿಗೂ ಏನು ಸಿಗೋದಿಲ್ಲ ಅಂತ ಇಟ್ಕೊಳ್ಳಿ. ಅಟ್ಲೀಸ್ಟ್ 2A ವಿತ್ ಕನ್ನಡ ಮೀಡಿಯಂಗೂ 23 ರ್ಯಾಂಕ್ಗೆ ಮುಗಿತಾ ಇದೆ ರೌಂಡ್ 1ಅಲ್ಲಿ. ಸೊ ನೆಕ್ಸ್ಟ್ ಡೇಟಾ ಸೈನ್ಸ್. ಜನರಲ್ ಮೆರಿಟ್ಗೆ 14,357. 3B ಜನರಲ್ಗೆ 15,362. 3A ಜನರಲ್ಗೆ 15,397. 2A ಜನರಲ್ಗೆ 17,739. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 18,32. 3A ವಿತ್ ರೂರಲ್ ಕೋಟಾ ಇದ್ರೆ 18,224. 2A ವಿತ್ ರೂರಲ್ ಇದ್ರೆ 20,110. ಸೊ ಕ್ಯಾಟಗರಿ 1 ಇದ್ರೆ 21,094. 2B ಜನರಲ್ ಇದ್ರೆ 24,34. ಸೊ ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 24,254. ST ಜನರಲ್ ಇದ್ರೆ 56,747. SC ಜನರಲ್ ಇದ್ರೆ 62,805. ಸೊ ನೆಕ್ಸ್ಟ್ ಇಸಿಗೆ ಜನರಲ್ ಮೆರಿಟ್ಗೆ 19,442. 3B ಜನರಲ್ಗೆ 19,732. 3A ಜನರಲ್ ಇದ್ರೆ 21,18. ಜನರಲ್ ಮೆರಿಟ್ ವಿತ್ ರೂರಲ್ ಇದ್ರೆ 21,387. 3B ವಿತ್ ರೂರಲ್ ಇದ್ರೆ 21,421. 3A ರೂರಲ್ ಇದ್ರೆ 22,338. 2A ಜನರಲ್ ಇದ್ರೆ 24,337. ಕ್ಯಾಟಗರಿ 1 ಇದ್ರೆ 25,258. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ 27,391. 2A ವಿತ್ ರೂರಲ್ ಇದ್ರೆ 28,695. 2B ಜನರಲ್ ಇದ್ರೆ 32,495. 2A ವಿತ್ ಕನ್ನಡ ಮೀಡಿಯಂ ಇದ್ರೆ 35,654. ಸೊ 3B ವಿತ್ ರೂರಲ್ ಕೋಟಾ ಇದ್ರೆ 53,367. SC ಜನರಲ್ ಇದ್ರೆ 76,162. ST ಜನರಲ್ ಇದ್ರೆ 80,697. ST ಕನ್ನಡ ಮೀಡಿಯಂ ಇದ್ರೆ 85,404. SC ಕನ್ನಡ ಮೀಡಿಯಂ ಇದ್ರೆ 85,597. SC ವಿತ್ ರೂರಲ್ ಕೋಟಾ ಇದ್ರೆ 92,363. ST ವಿತ್ ರೂರಲ್ ಕೋಟಾ ಇದ್ರೆ 97,165. ಸೊ ನೀವು ನೋಡ್ಬೋದು, ಈಗ 30,000 ರ್ಯಾಂಕ್ ಬಂದ್ರೆ ನಮಗೆ ಒಳ್ಳೆ ಕಾಲೇಜ್ ಸಿಗುತ್ತಾ ಇಲ್ವೋ ಅನ್ನೋದು ಸುಮಾರು ಜನಕ್ಕೆ ಒಂದು ಪ್ರಶ್ನೆ. ಸೊ 30,000 ಅಂದ್ರೆ ಇಟ್ ಇಸ್ ಎ ವೆರಿ ಗುಡ್ ರ್ಯಾಂಕ್. ಯಾಕೆ ಗೊತ್ತಾ? ಔಟ್ ಆಫ್ 3.5 lakh ಸ್ಟೂಡೆಂಟ್ಸ್, ಇಫ್ ಯು ಆರ್ ಸ್ಕೋರಿಂಗ್ 30,000 ರ್ಯಾಂಕ್, ಸೊ ಇಟ್ ಕಾಂಟ್ರಿಬ್ಯೂಟ್ಸ್ ಟು ಟಾಪ್ 10% ಆಫ್ ದ ಸ್ಟೂಡೆಂಟ್ಸ್ ಆಫ್ ಕರ್ನಾಟಕ. ನೀವು ನಿಮ್ಮನ್ನೇ ನೀವು ಡಿಗ್ರೇಡ್ ಮಾಡಿಕೊಂಡು ಇದು ರ್ಯಾಂಕ್ ಚೆನ್ನಾಗಿಲ್ಲ, ನನಗೆ ಒಳ್ಳೆ ಕಾಲೇಜ್ ಸಿಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಮನೇಲಿ ಕೂತ್ಕೊಂಡ್ರೆ ಏನಪ್ಪ ಯೂಸು? ಸ್ವಲ್ಪ ಧೈರ್ಯ ಇರಲೇಬೇಕು. ಜೀವನದಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅಂತ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಆಯ್ತಾ? ಯಾವ ಒಟ್ಟಿನಲ್ಲಿ ಕೋರ್ಸ್ ನಿಮಗೆ ಇಷ್ಟವಾದದ್ರಿಂದ ನೀವು ಓದಬೇಕು. ಸೊ ಅದ್ರ ಮೇಲೆ ನೀವು ಕೆಲಸ ತಗೊಳ್ಳೋದು ಬಿಡೋದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಸ್ಕಿಲ್ ಸೆಟ್, ಆಯ್ತಾ? ಯಾರಪ್ಪನ ಮನೆ ಸ್ವತ್ತು ಅಲ್ಲ. ಯಾವ ಒಂದು ಆವರೇಜ್ ಅಥವಾ ಬಿಲೋ ಆವರೇಜ್ ಕಾಲೇಜಲ್ಲಿ ಓದೋನು ಬೇಕಾದ್ರೂ ಟಾಪ್ ಸ್ಕಿಲ್ ಸೆಟ್ ಅನ್ನ ಹೊಂದಿ ತುಂಬಾ ಒಳ್ಳೆ ಪ್ಲೇಸ್ಮೆಂಟ್ ಅನ್ನ ತಗೊಳ್ಬಹುದು. ಎಲ್ಲದಕ್ಕೂ ಏನು ಇರಬೇಕು ಮನುಷ್ಯನಿಗೆ ಅಂದ್ರೆ ಧೈರ್ಯ ಇರಬೇಕು. ಧೈರ್ಯನೇ ಇಲ್ಲ ಅಂದ್ರೆ ನಿಮಗೆ ಯಾವ ದೊಡ್ಡ ಕಾಲೇಜ್ ಸಿಕ್ಕಿದ್ರು ವೇಸ್ಟ್. ಆಯ್ತಾ? ಧೈರ್ಯ ಇರಬೇಕು ಜೀವನದಲ್ಲಿ ಬದುಕೋದಿಕ್ಕೆ. ಆಯ್ತಾ? ಎಷ್ಟೊಂದು ಮಕ್ಕಳು ಕೇಳೋದು ನಮ್ಗೆ ಕಾಲೇಜ್ ಒಳ್ಳೇದು ಬೇಕು, ದುಡ್ಡು ಎಷ್ಟಾದ್ರೂ ಕೊಡೋಣ. ಸೊ ದುಡ್ಡಿಂದನೇ ಎಲ್ಲದೂ ತಗೊಳಕ್ಕಾಗಿದ್ರೆ ಜೀವನದಲ್ಲಿ ಯಾರ ಕಷ್ಟನೇ ಪಡ್ತಾ ಇರ್ಲಿಲ್ಲ. ಅಪ್ಪ ಅಮ್ಮನ ಆಸ್ತಿ ಇಲ್ಲ, ಆರಾಮಾಗಿ ಮಜವಾಗಿರ್ಬೋದಾಗಿತ್ತು ಅಲ್ವಾ? ಎಲ್ರು ಏನ್ ಅಪ್ಪ ಅಮ್ಮ ಆಸ್ತಿ ಮಾಡಿಟ್ಟಿರ್ತಾರ? ಇಲ್ಲ. ವಿದ್ಯೆಕ್ಕಿಂತ ದೊಡ್ಡ ಆಸ್ತಿನೇ ಯಾವುದು ಇಲ್ಲ. ಆಯ್ತಾ? ಸೊ ನೋಡಿ, ಧೈರ್ಯ ಇದ್ರೆ ಯಾವ ಕಾಲೇಜ್ಗಾದ್ರು ಹೋಗಿ ಸೇರ್ಕೊಳ್ಳಿ, ತಲೆನೇ ಕೆಡಿಸ್ಕೋಬೇಡಿ. ಇನ್ಫಾರ್ಮೇಶನ್ ಸೈನ್ಸ್ ಜನರಲ್ ಮೆರಿಟ್ಗೆ 16,383. 3A ಜನರಲ್ಗೆ 16,676. ಜನರಲ್ ಮೆರಿಟ್ ವಿತ್ ರೂರಲ್ ಕೋಟಾಗೆ 17,425. 3B ಜನರಲ್ಗೆ 17,643. 2A ಜನರಲ್ಗೆ 18,980. 3B ರೂರಲ್ ಕೋಟಾ ಇದ್ರೆ 19,702. 2A ವಿತ್ ರೂರಲ್ ಇದ್ರೆ 19,867. ಕ್ಯಾಟಗರಿ 1 ಇದ್ರೆ 22,996. ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂಗೆ 25,227. 3B ಕನ್ನಡ ಮೀಡಿಯಂ ಇದ್ರೆ ಸೊ 25,338.
2B ಜನರಲ್ ಇದ್ರೆ 26,457. SC ಕನ್ನಡ SC ಜನರಲ್ ಇದ್ರೆ 66,616. ST ಜನರಲ್ ಇದ್ರೆ 67,945. ST ವಿತ್ ರೂರಲ್ ಇದ್ರೆ 78,27. SC ವಿತ್ ರೂರಲ್ ಇದ್ರೆ 85,537. SC ವಿತ್ ಕನ್ನಡ ಮೀಡಿಯಂ ಇದ್ರೆ 1,23,617 ಫಸ್ಟ್ ರೌಂಡಿನ ಅಫಿಷಿಯಲ್ ಕಟ್. ನಿಮಗೆ ಯಾವುದೋ ಒಂದು ಒಳ್ಳೆ ಕಾಲೇಜ್ ಆಗಬೇಕು ಅಂತ ಮನಸ್ಸಲ್ಲಿದ್ದು ಅದು ಸಿಗದೇ ಇದ್ದ ಪಕ್ಷದಲ್ಲಿ ಏನು ಮಾಡೋದು? ಏನು ಮಾಡ್ಲಿಕ್ಕಾಗಲ್ಲ. ನಿಮ್ಮ ರ್ಯಾಂಕ್ ಬ್ಯಾಂಡಿಗೆ ಯಾವ ಕಾಲೇಜ್ ಸಿಗುತ್ತೋ ಅದಕ್ಕೆ ಹೋಗಿ ಸೇರ್ಕೊಂಡು ಒಳ್ಳೆ ಚೆನ್ನಾಗಿ ಓದಿ. ಇಂಜಿನಿಯರಿಂಗ್ 4 ವರ್ಷನೂ ಚೆನ್ನಾಗಿ ಗ್ರೈಂಡ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಕಲಿಬೇಕು. ಆಯ್ತಾ? ಸೊ ನಿಮ್ಗೆ ಆಪ್ಷನ್ ಎಂಟ್ರಿಗೆ ಹೆಲ್ಪ್ ಬೇಕು, ಒಳ್ಳೆ ಕಾಲೇಜ್ ಆಗಬೇಕು ಅಂದ್ರೆ ನಮ್ಮ ಕೌನ್ಸಿಲಿಂಗ್ ಗ್ರೂಪನ್ನ ಜಾಯಿನ್ ಆಗಿ ಕ್ಲಿಯರ್ ಕಟ್ ಆಗಿ ನಿಮಗೆ ಆಪ್ಷನ್ ಎಂಟ್ರಿ ಅಂಡ್ ನಿಮಗೆ ಅದಕ್ಕೆ ತಕ್ಕಂತೆ ನಿಮಗೆ ಕಾಲೇಜಸ್ ಯಾವ್ದ್ರಲ್ಲಿ ಬೆಸ್ಟ್ ಆಗುತ್ತೆ ಎಲ್ಲ ನಿಮಗೆ ವೆಲ್ ಬಿಫೋರ್ ಕೌನ್ಸಿಲಿಂಗ್ ಸ್ಟಾರ್ಟ್ಸೇ ನಾವು ಡಿಸ್ಕಸ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ನಿಮಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಸೊ ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಯಾವ ಕಾಲೇಜಿನ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆ ಕಾಲೇಜನ್ನ ತಗೊಂಡು ಬರ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I'll meet you guys in the next video. Until then, have a nice day. Bye.